ಲಕ್ಷ್ಮಿ. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಎಲೆಕ್ಷನ್ಗೆ ನಿಂತಿದ್ದೀನಿ. ಅದರಿಂದ ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ. ನೀನು ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ಏನಾದರೂ ಹುಷಾರಿಲ್ಲ ಅಥವಾ ಏನಾದರೂ ಸಮಸ್ಯೆ ಅಂದರೆ ಹೆಡ್ ಟೀಚರ್ನ ಕೇಳೋಕ್ಕೆ ನಿಮಗೆ ಭಯ ಆಗುತ್ತೆ. ಅದರಿಂದ ಬಂದು ಯಾವುದೇ ಕ್ಲಾಸ್ 8th 9th ಅಥವಾ 10th ನನ್ನನ್ನು ಬಂದು ಕೇಳಿದ್ರೆ ಹೆಡ್ ಟೀಚರ್ ಹತ್ರ ಹೋಗಿ ಮಾತಾಡಿ, ಸರ್ ಇವ್ರಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಕಳಿಸೋದು, ಅಥವಾ ಮನೆಗೆ ಫುಲ್ ತೀರಾ ಹುಷಾರಿಲ್ಲ ಅಂದರೆ ಮನೆಗೆ ಕಳಿಸೋದು, ಆ ಥರ ಎಲ್ಲ HM ಸರ್ನ ಕೇಳ್ತೀನಿ. ಮತ್ತು PE ಪೀರಿಯಡು ಯಾವ್ದಾದ್ರು ಟೀಚರ್ಸ್ ಬಿಟ್ಕೊಂಡಿಲ್ಲ ಅಂದರೆ ಅದನ್ನು ಸಹ HM ಸರ್ ಹತ್ರ ಹೋಗಿ ಯಾವುದೇ ಕ್ಲಾಸಿಗೆ ಹೋಗ್ಬೇಕಾದ್ರೂ ಕೇಳ್ತೀನಿ. ಮತ್ತು ನಾನು ಎಲೆಕ್ಷನ್ ನಿಂತಿರೋದ್ರಿಂದ ನಮ್ಮ ಚಿಹ್ನೆ ಬಂದ್ಬಿಟ್ಟು ಗಡಿಯಾರ. ಪ್ಲೀಸ್ ಎಲ್ಲರೂ ವೋಟ್ ಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಗೆಲ್ಲಿಸಿ. ನನ್ನ ಹೆಸರು ನಂದಿನಿ. ನಾನು 9ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ನನ್ನ ಗುರುತು ಕುರ್ಚಿ. ನೀವು ಕುರ್ಚಿಗೆ ಮತವನ್ನು ಹಾಕಿ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬೆರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ.
ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಹೊರಗೆ ಬನ್ನಿ ಬೇಡ ಬಿಗುಮಾನ ಸೊ ಇವತ್ತು ನಡೆದಂತ ಎಲೆಕ್ಷನ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿರೋದು ಬೇರೆ ಯಾರು ಅಲ್ಲ